ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಎಫೆಕ್ಟ್. ಲಾರಿ ಉದ್ಯಮಕ್ಕೂ ಬಿತ್ತು ಇಂಧನ ಬೆಲೆ ಬಿಸಿ. ರಾಜ್ಯದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆಯ ಬಿಸಿ ಇದೀಗ ಲಾರಿ ಉದ್ಯಮಕ್ಕೂ ತಟ್ಟಿದೆ. ದಿನದಿಂದ ದಿನಕ್ಕೆ ಏರ್ತಾ ಇರುವ ಇಂಧನ ದರಗಳಿಂದ ಲಾರಿ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದು ಸಾಗಾಣಿಕೆ ವೆಚ್ಚ ಹೆಚ್ಚಳ ಮಾಡುವುದು ಅನಿವಾರ್ಯ ಎಂದು ಹೇಳ್ತಿದ್ದಾರೆ. ಇನ್ನು ಇದರಿಂದ ಸಾಮಾನ್ಯ ಜನರ ಮೇಲೂ ಪರೋಕ್ಷವಾಗಿ ಬೆಲೆ ಏರಿಕೆಯ ಹೊರೆ ಬೀಳುವ ಸಾಧ್ಯತೆ ಇದೆ. ಹೌದು, ಲಾರಿಗಳಿಗೆ ಸರಾಸರಿ 3 ರಿಂದ 4 ಕಿಲೋಮೀಟರ್ ಸಂಚಾರಕ್ಕೆ 1 ಲೀಟರ್ ಡೀಸೆಲ್ ಅಗತ್ಯವಿದ್ದು, ಡೀಸೆಲ್ ದರ ನಿರಂತರ ಏರಿಕೆಯಿಂದ ಲಾರಿ ಮಾಲೀಕರಿಗೆ ಉದ್ಯಮ ನಿರ್ವಹಣೆ ಕಷ್ಟಕರವಾಗ್ತಾ ಇದೆ. ಹೀಗಾಗಿ ಡೀಸೆಲ್ ದರ ಏರಿಕೆಯಿಂದ ಲಾರಿ ಉದ್ಯಮ ಉಳಿಸಿಕೊಳ್ಳಲು ಲಾರಿ ಮಾಲೀಕರು ಸಂಕಷ್ಟ ಪಡ್ತಿದ್ದಾರೆ. ಇನ್ನು ಈ ಬಗ್ಗೆ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಮಾಹಿತಿಯನ್ನ ನೀಡಿದ್ದು, ಇಂಧನ ವೆಚ್ಚ, ಟೋಲ್, ನಿರ್ವಹಣಾ ಖರ್ಚು ಸೇರಿದಂತೆ ಹಲವು ಬಾರಗಳಿಂದ ಉದ್ಯಮ ಕುಸಿತದ ಅಂಚಿಗೆ ತಲುಪ್ತಾ ಇದೆ. ಪ್ರಸ್ತುತ ಇರುವ ಸಾಗಾಣಿಕೆ ದರದಲ್ಲಿ ಲಾರಿ ಓಡಿಸೋದೇ ನಷ್ಟದ ವ್ಯವಹಾರವಾಗಿದ್ದು, ಕೆಲವೊಮ್ಮೆ ಬಾಡಿಗೆ ಸಿಗದೆ ಲಾರಿಗಳು ನಿಂತಲ್ಲೇ ನಿಂತಿವೆ. ಇದರಿಂದ ಲಾರಿಯನ್ನೇ ನಂಬಿಕೊಂಡು ಜೀವನ ಸಾಗಿಸೋದು ಕಷ್ಟಕರವಾಗಿದ್ದು, ಹೀಗಾಗಿ ಕೇಂದ್ರ ಸರ್ಕಾರ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಇವತ್ತು ₹3.11 ಬೆಲೆ ಏರಿಕೆ ಆಗಿದೆ ಡೀಸೆಲ್ ಪರ್ ಲೀಟರ್. ಇವತ್ತು ಲಾರಿಗಳಾದರೆ 3 ರಿಂದ 4 ಕಿಲೋಮೀಟರ್ ಆವರೇಜ್ ಪರ್ ಲೀಟರ್ ಬರುತ್ತೆ. ಸೊ ನಮಗೆ ₹3.11 ಪರ್ ಲೀಟರ್ ಜಾಸ್ತಿ ಆದರೆ ಒಂದು ಲೀಟ್ರಿಗೆ ₹3.11 ಜಾಸ್ತಿ ಆದರೆ ನಮಗೆ ಬರೋದೇ 3 ರಿಂದ 4 ಕಿಲೋಮೀಟರ್. ಇವತ್ತು ಬೆಲೆ ಏರಿಕೆ ಈ ಥರ ಆದರೆ ಪ್ರತಿಯೊಂದು ವಸ್ತುನೂ ಏರಿಕೆ ಆಗುತ್ತೆ. ನಮಗೆ ಟೈರ್ ಇರ್ಬೋದು, ಇದಿರ್ಬೋದು, ಏನೇ ಇರಲಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಆಗ್ತಾನೇ ಇರುತ್ತೆ. ಸೊ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದರೆ, ನಾವು ₹3.11 ಜಾಸ್ತಿ ಆಗಿರೋದ್ರಿಂದ ನಾವು ₹1,000 ಬಾಡಿಗೆ ಅಂದರೆ ₹3,000 ಮಾಡ್ಕೊಳ್ಳೇಬೇಕು, ಬೇರೆ ವಿಧಿ ಇಲ್ಲ. ಸೊ ಈ ವಸ್ತುಗಳು ನಾವು ₹1,000 ₹3,000 ಮಾಡಿಕೊಂಡ್ರೆ ಅದು ಬೆಲೆ ಏರಿಕೆಯಲ್ಲಿ ಹಾಲಿರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಏನೇ ತರಕಾರಿ ಏನೇ ಇರಲಿ ಎಲ್ಲಾನು ವಸ್ತುಗಳು ಜಾಸ್ತಿ ಆಗುತ್ತೆ. ಇವತ್ತು ನಮ್ಮ ಪರಿಸ್ಥಿತಿ ವಾರ್ ಅಂತ ಹೇಳ್ತಾರೆ. ಅದೇ ಥರದಲ್ಲಿ ಕೇಂದ್ರ ಸರ್ಕಾರ ನಮಗೆ ಟ್ಯಾಕ್ಸ್ ಕಡಿಮೆ ಮಾಡ್ಬೋದಿತ್ತು. ಯಾಕಂದರೆ ಇದು ಎಕಾನಮಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಇವತ್ತು ಎಲ್ಲಿಂದ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ವಸ್ತು ಸಾಗಣೆ ಮಾಡಬೇಕಾದ್ರೆ ಈ ಬೆಲೆ ಏರಿಕೆ ಜಾಸ್ತಿ ಆದರೆ ನಾವು ಬದುಕಬೇಕು. ಇವತ್ತು ಲಾರಿ ಬಾಡಿಗೆ ಅನ್ನೋದು ನಮ್ಗೆ ಯಾವ ಥರ ಆಗಿದೆ, ಫಸ್ಟ್ ಆಫ್ ಆಲ್ ನಮ್ಗೆ ಇವತ್ತಿರೋ ಪರಿಸ್ಥಿತಿಯಲ್ಲಿ ನಮ್ಗೆ ತುಂಬ ಕಷ್ಟದಲ್ಲಿದ್ದೀವಿ. ಈ ಬೆಲೆ ಏರಿಕೆ ಅಂತೂ ನಮಗೆ ಬೆನ್ನ ಮೇಲೆ ಬರೆ ಎಳ್ದಂಗೆ ಆಗಿದೆ. ಸೊ ದಯವಿಟ್ಟು ಇದು ಕೇಂದ್ರ ಸರ್ಕಾರ ಕನ್ಸಿಡರ್ ಮಾಡಬೇಕು. ನಾವು ಮೀಟಿಂಗ್ ಮಾಡಿಬಿಟ್ಟು ಇದ್ರ ಬಗ್ಗೆ ಆಲೋಚನೆ ಮಾಡಿ ಏನು ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಆಮೇಲೆ ಇವತ್ತು ನೋಡಿ, ಇವತ್ತು ಹೊಸ ಇದರಲ್ಲಿ ನಿನ್ನೆ 2 ದಿವಸದಿಂದ ಬರೀ 200 ಲೀಟರ್ ಪರ್ ವೆಹಿಕಲ್ ಕೊಡ್ತಾ ಇದ್ದಾರೆ, ಪರ್ ಟ್ರಕ್ ಬರೀ 200 ಲೀಟರ್ ಕೊಡ್ತಾರೆ. ನಾವು ಯಾವ ಪೆಟ್ರೋಲ್ ಬಂಕಲ್ಲಿ ಹೋಗಿ ನಿಂತರೆ, ಈಗ ಇಲ್ಲಿ ಬೆಂಗಳೂರಿಂದ ಬಾಂಬೆಗೆ ಹೋಗ್ಬೇಕಂದ್ರೆ ನಾವು ಎಷ್ಟರಲ್ಲಿ ತುಂಬಿಸ್ಬೇಕು, ಈ ಥರ ಪರಿಸ್ಥಿತಿಗಳಿದೆ. ಇದು ನಮಗೆ GSTನೂ ಎಫೆಕ್ಟ್ ಆಗುತ್ತೆ. ಯಾಕಂದರೆ GSTಯಲ್ಲಿ ಟೈಮಿಂಗ್ ಇದೆ. ಈ ಟೈಮಿಂಗಿಂದ ನಮಗೆ ತೊಂದರೆಗಳಾಗುತ್ತೆ. 200 ನಾವು ಒಂದೊಂದು ಪೆಟ್ರೋಲ್ ಬಂಕಲ್ಲಿ ಹೋಗಿ 200 ಲೀಟರ್ ಹಾಕ್ಕೊಂಡು ಮುಂದುವರಿಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಕೇಂದ್ರ ಸರ್ಕಾರ ಇದನ್ನು ಕನ್ಸಿಡರ್ ಮಾಡಬೇಕು. ನಾವು ಇದನ್ನು ಸ್ಟೇಟಲ್ಲಿ ಮೀಟಿಂಗ್ ಮಾಡಿ ಇದನ್ನು ಯಾವ ಥರ ಮುಂದುವರಿಬೇಕು ಅಂತ ಒಂದು ಡಿಸಿಷನ್ ತಗೊಂತೀವಿ. ಒಟ್ಟಿನಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆಯ ಹೊರೆ ಇದೀಗ ಲಾರಿ ಉದ್ಯಮದ ಮೇಲೆ ಗಂಭೀರ ಪರಿಣಾಮ ಬೀರಿದ್ದು, ಸಾಗಾಣಿಕೆ ವೆಚ್ಚ ಹೆಚ್ಚಳ ಅನಿವಾರ್ಯ ಎನ್ನುವ ಸ್ಥಿತಿ ನಿರ್ಮಾಣ ಆಗಿದೆ. ಇಂದಿನ ದಿನಗಳಲ್ಲಿ ಸರ್ಕಾರ ಇಂಧನ ದರ ನಿಯಂತ್ರಣಕ್ಕೆ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.